ಲ್ಯಾಂಡು ತುಂಬ ಒಂದು 30 ಇಯರ್ಸಿಂದ ಏನು ಕಲ್ಟಿವೇಟ್ ಆಗಿರಲಿಲ್ಲ. ಇದು ಆಲ್ಮೋಸ್ಟ್ ಫಾರೆಸ್ಟು, ಪಕ್ಕ ಫಾರೆಸ್ಟ್ ಥರನೇ ಆಗಿತ್ತು. ಇದೇನು ಬದುಗಳಿದೆ, ಬದುಗಳ ತಳಭಾಗದಲ್ಲಿ ಎಲ್ ಶೇಪ್ಡ್ ಟ್ರೆಂಚಸ್ ಮಾಡಿದ್ದೀವಿ. ಈ ಟ್ರೆಂಚಸ್ ಮಾಡಿರೋದ್ರಿಂದ ಮೇಲಿನ ಬ್ಲಾಕಿಂದ ಬಂದಂಥ ನೀರು ಆ ಟ್ರೆಂಚಲ್ಲಿ ಕಲೆಕ್ಟ್ ಆಗುತ್ತೆ, ಈಸಿಯಾಗಿ ಫ್ಲಡ್ ಆಗಲ್ಲ. ಫೆಬ್ರವರಿ ಎಂಡು ಮಾರ್ಚ್ ಫಸ್ಟ್ ವೀಕಲ್ಲಿ ನಮಗೆ ನೀರು ಕಮ್ಮಿ ಆಗಿದ್ದು ರಿಸಲ್ಟ್ಸ್ ಬಂತು. ಬೋರ್ವೆಲ್ ರಿಸಲ್ಟ್ಸ್. ಆಮೇಲೆ ಇನ್ನೊಂದು ಬೋರ್ ಹೊಡ್ಸೋದ ಇಲ್ಲ ಇರೋ ಬೋರ್ಗಳನ್ನ ರೀಚಾರ್ಜ್ ಮಾಡೋದು ಅಂತ ತುಂಬ ಯೋಚನೆಗಳು ಬಂದು ಸರಿ ಕೊನೆಗೆ ನಾವು ಬೋರ್ವೆಲ್ ರೀಚಾರ್ಜ್ ಮಾಡೋದೇ ಒಳ್ಳೆಯದು. ಆಮೇಲೆ ನಮ್ಮ ಜಮೀನು ಪಕ್ಕದಲ್ಲಿ ಒಂದು ಟ್ರೆಂಚ್ ಬೇರೆ ಇದೆ, ಗೌರ್ಮೆಂಟ್ ನಿರ್ಮಿತ ಟ್ರೆಂಚು. ಅದರಲ್ಲೂ ತುಂಬ ಬೆಟ್ಟದಿಂದ ಮಳೆ ನೀರು ಬರುತ್ತೆ. 2 ಬೋರು, ಒಂದು ಶೆಡ್ಡು, ಆಮೇಲೆ ಒಂದು ಸಣ್ಣದೊಂದು ಮನೆ ಇತ್ತು. ಸ್ಮಾಲ್ ವೋಲ್ಸ್ ಮಾಡಿದೆ. ನಾವು ಫಸ್ಟ್ ಏನಾಯಿತು ಅಂದರೆ ಒಂದು 8 mm ವೋಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ಅದು ತುಂಬ ಈ ನಮ್ಮದು ಕೇಸಿಂಗ್ ಪೈಪ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ತುಂಬ ಕಷ್ಟ ಆಯಿತು. ಆಮೇಲೆ ನಾವು ಕೆಲವರೆಲ್ಲ 8,000 ರೂಪಾಯಿ 10,000 ರೂಪಾಯಿ ಪ್ಯಾಕೇಜು ಒಂದು ಕಿಟ್ ಕೊಡ್ತೀವಿ, ಕಳಿಸಿ ನಾವು ಒಂದು ಕ್ಲಾಂಪ್ ಕೊಡ್ತೀನಿ, ಅದಕ್ಕೊಂದು ಅದನ್ನು ವಿಚಾರ. ಈಗ ನಾನೇ ಹೋಗಿ ತಗೊಂಡು ನಾನೇ ಬಂದು ಮಾಡಿದ್ದು. ಇದು ಆಲ್ಮೋಸ್ಟ್ ನಿಮಗೆ ಒಂದು 5,000ದಲ್ಲಿ ಎಲ್ಲ ಮೆಷಿನ್ ಖರ್ಚು ಮುಗಿದೋಗುತ್ತೆ. ವಿವರ ಇನ್ಫೋ ವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ HR ಮಂಜುನಾಥ್. ಮಿತ್ರರೇ, ನಾವು ಈ ದಿನ ಚಾಮರಾಜನಗರ ತಾಲೂಕು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ರಾಮಾಪುರ ಹೋಬಳಿ ಪೊನ್ನಾಚಿ ಅನ್ನೋ ಒಂದು ಊರಲ್ಲಿದ್ದೀವಿ. ನೀವು ಇಲ್ಲಿ ಗಮನಿಸ್ಬೋದು, ಇದು ಆಲ್ಮೋಸ್ಟು ನಮ್ಮ ಕರ್ನಾಟಕ ರಾಜ್ಯದ ಗಡಿ ಭಾಗ, ತಮಿಳುನಾಡಿಗೆ ಹೊಂದ್ಕೊಂಡಂತೆ ಇದೆ. ನಮಸ್ಕಾರ ರೇವಣ್ಣವರೇ. ನಮಸ್ಕಾರ. ಸೊ ನಮ್ಮ ವಿವರ ಇನ್ಫೋ ವಾಹಿನಿ ಯೂಟ್ಯೂಬ್ ಚಾನಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ. ನಮಸ್ಕಾರ ರೇವಣ್ಣವರೇ. ನೋಡಿ, ನೀವು ಈ ಗಡಿ ಭಾಗಕ್ಕೆ ಬಂದ್ರಿ, ಆಯಿತಾ? ಸೊ ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ನಿಮ್ಮ ವಾಸ ಬೆಂಗಳೂರು, ನಿಮ್ಮ ಮೂಲ ಸ್ಥಾನ ಯಾವುದು, ಮತ್ತು ಈ ಕೃಷಿಗೆ ಬರಲಿಕ್ಕೆ ಪ್ರೇರಣೆ ಏನು, ಅದ್ರ ಬಗ್ಗೆ ಹೇಳ್ಬಿಡಿ. ನನ್ನ ಹೆಸರು ರೇವಣ್ಣ ಆದ್ರಿಪುರ ಅಂತ. ನಮ್ಮದು ಊರು ಬಂದ್ಬಿಟ್ಟು ಆದ್ರಿಪುರ, ದೊಡ್ಡಬಳ್ಳಾಪುರದ ಸಮೀಪ. ಅಲ್ಲೂ ನಮ್ಮ ಆನ್ಸೆಸ್ಟರ್ ಪ್ರಾಪರ್ಟಿ ಅಲ್ಲೂ ಇದೆ. ಮೊದಲು ನಾವು ಸಂಸಾರ ಮೀನ್ಸ್ ವ್ಯವಸಾಯದ ಹಿನ್ನೆಲೆ ಒಳ್ಳೆಯದು ಆಗಿದ್ದವರು. ನಾನೀಗ ಒಂದು IT ಕಂಪ್ನಿನಲ್ಲಿ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೂ ನನ್ನ ಹೆಂಡತಿಗೆ ಒಂದು ಈ ಕಾಡು ಆಮೇಲೆ ಬೆಟ್ಟ ಸುತ್ತಮುತ್ತ ಒಂದು ಜಮೀನು ತೊಗೊಂಡು ಅಲ್ಲೊಂದು ವ್ಯವಸಾಯ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಈಗ ಇಲ್ಲಿ ಪೊನ್ನಾಚಿನಲ್ಲಿ ನಮ್ಗೆ ಪರಿಚಯದ ಮುಖಾಂತರ ಒಂದು 4 ಎಕರೆ 72 ಸೆಂಟು, ಆಲ್ಮೋಸ್ಟು 5 ಎಕರೆ ಜಮೀನು ನಮಗೆ ಸಿಕ್ಕಿದೆ. ಜೊತೆಗೆ ಇದು ಅಡ್ಜಸೆಂಟು ಫಾರೆಸ್ಟು ಇರೋದ್ರಿಂದ ಆಮೇಲೆ ಇಲ್ಲಿ ಟೆರೇನ್ ಜಾಗ ಆಗಿದೆ. ಸೊ ಸ್ವಲ್ಪ ಚಾಲೆಂಜ್ ಆಗಿದೆ. ಬಂದವರೆಲ್ಲ ಹೇಳ್ತಾ ಇದ್ದಾರೆ ತುಂಬ ಚಾಲೆಂಜಿಂಗು ಇದಲ್ಲ ಅಂತ. ಸೊ ನಾವು ಒಂದು ವೀಕೆಂಡು ಬಂದು ಇಲ್ಲಿರೋದಕ್ಕೆ, ಜೊತೆಗೆ ಇದನ್ನು ಒಂದು ಸ್ವಲ್ಪ ಅಗ್ರಿಕಲ್ಚರು ಒಂದು ಫುಡ್ ಫಾರೆಸ್ಟ್ ಥರ ಕಾನ್ಸೆಪ್ಟ್ ಇಟ್ಕೊಂಡು ಪ್ರಾರಂಭ ಮಾಡಿದ್ದೀವಿ. ಸೊ ಇದನ್ನು ಬಂದ ಮೇಲೆ ಲ್ಯಾಂಡು ತುಂಬ ಒಂದು 30 ಇಯರ್ಸಿಂದ ಏನು ಕಲ್ಟಿವೇಟ್ ಆಗಿರಲಿಲ್ಲ. ಇದು ಆಲ್ಮೋಸ್ಟು ಫಾರೆಸ್ಟು, ಪಕ್ಕ ಫಾರೆಸ್ಟ್ ಥರನೇ ಆಗಿತ್ತು. ಇದನ್ನು ತೊಗೊಂಡು ಲಾಸ್ಟ್ ಜುಲೈನಲ್ಲಿ ಇದನ್ನು ನಾವು ಜಮೀನು ತೊಗೊಂಡಿದ್ದೀವಿ. ತೊಗೊಂಡಾದ್ಮೇಲೆ ತುಂಬ ಮೇನ್ ಚಾಲೆಂಜಿಂಗ್ ಅಂದರೆ ಇದನ್ನು ಒಂದು ಲೆವೆಲ್ ಮಾಡಬೇಕು ಅಂದ. ಸೊ ಆಲ್ಮೋಸ್ಟು ಆಲ್ಮೋಸ್ಟ್ 1 ಮಂತು ಒಂದು ಲೆವೆಲ್ ಮಾಡಿ, ಒಂದು ಸ್ಟೆಪ್ ಬೈ ಸ್ಟೆಪ್ಪು JCB ತೊಗೊಂಡು, ಆಮೇಲೆ ಇಟಾಚಿ ಮಿಷಿನ್ ತೊಗೊಂಡು ಲೆವೆಲ್ ಮಾಡೋದಕ್ಕೆ ಆಲ್ಮೋಸ್ಟ್ 1 ತಿಂಗಳು ತೊಗೊಂಡಾದ್ಮೇಲೆ ನಾವು ಇದನ್ನು ಒಂದು A to K ಅಂತ ಆಲ್ಮೋಸ್ಟು ತುಂಬ ಇದು ಏನು ಇಲ್ಲಿ ಟೆರೇನು, ಜೊತೆಗೆ ಒಂದು ಸ್ಮಾಲ್ ಬ್ಲಾಕ್ಸ್ ಇರೋದ್ರಿಂದ 4 ಎಕರೆ 72 ಸೆಂಟು ತುಂಬ ಪಾರ್ಟ್ ಬರೋದ್ರಿಂದ ನಾವು A ಇಂದ ಸ್ಟಾರ್ಟ್ ಮಾಡಿ K ವರೆಗೂ ಬಂದಿದೆ. ಅಂದರೆ ಆಲ್ಮೋಸ್ಟು A1 A2 A3 B1 B2 B3 C D ಅದೇ ಥರ K1 K2 K3 ಅಲ್ಲಿವರೆಗೂ ನಮ್ಮದು ಲ್ಯಾಂಡ್ನ ಡಿವೈಡ್ ಮಾಡಿದ್ದೀವಿ. ಆಮೇಲೆ ಏನಾಗಿದೆ ಅಂದರೆ ಒಂದು ಫಸ್ಟ್ ಎಚ್ ಅಂದರೆ ನಮ್ಮದು ಒಂದು ಮನೆ ಬೇರೆ ಕಟ್ಟಿದ್ದೀವಿ ಇಲ್ಲಿ ಬಂದು ಇರೋದಕ್ಕೆ. ಮತ್ತು ಅವ್ರ ಜೊತೆಗೆ ನಾವು ಈ ಜಮೀನು ತೊಗೊಂಡಾಗ 2 ಬೋರು, ಒಂದು ಶೆಡ್ಡು, ಆಮೇಲೆ ಒಂದು ಸಣ್ಣದೊಂದು ಮನೆ ಇತ್ತು. ಆ ಮನೆಯನ್ನು ನಾವು ಕೆಡವಿ ಈಗ ನಮಗೆ ವಾಸಕ್ಕೆ ಇರೋದಕ್ಕೆ ಒಂದು ಮನೆ ಮಾಡಿದ್ದೀವಿ. ಆಮೇಲೆ ಶೆಡ್ಡು ಅದನ್ನು ಒಂದು ಸ್ವಲ್ಪ ರಿನೋವೇಟ್ ಮಾಡಿ ಅದನ್ನು ಒಂದು ಸ್ಟೋರೇಜ್ ಏರಿಯಾ ಥರ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಈಗ ಎಚ್ ಅಂದರೆ ಎಚ್ಚಿಂದ HIJKL ವರೆಗೂ ನಮ್ಮದು ಒಂದು ಸ್ವಲ್ಪ ಸಮವಾದ ಜಮೀನು, ಒಂದು ಸ್ವಲ್ಪ ಗ್ರೇಡಿಯಂಟ್ ಕಮ್ಮಿ ಇರೋ ಜಮೀನು.
ಫಸ್ಟ್ ಈಗ ಅದನ್ನು ಒಂದು ಲೆವೆಲಿಗೆ ಮಾಡಿ ಅಲ್ಲಿ ನಾವು ಈಗ ತೆಂಗು ಅಡಿಕೆ ಆ ಥರ ಒಂದು ಬೆಳೆನ ಆಮೇಲೆ ಹಣ್ಣಿನ ಬೆಳೆ ಹಾಕಿ ಮಾಡೋಣ ಅಂತ ಅದನ್ನು ಪ್ಲ್ಯಾನ್ ಮಾಡಿದ್ವಿ. ಮೇಲ್ಗಡೆ ತುಂಬ ಸ್ಲೋಪು ಟೆರೇನ್ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಸ್ಪೈಸಸ್ಸು ಆಮೇಲೆ ಕಾಫಿ ಆ ಥರ ಪ್ಲ್ಯಾಂಟ್ಸು ಆಮೇಲೆ ಮೇಜರ್ಲಿ ಟಿಂಬರ್ ವ್ಯಾಲ್ಯೂ ಇರೋ ಬಾರ್ಡರಲ್ಲಿ ಟಿಂಬರ್ ವ್ಯಾಲ್ಯೂ ಇರೋ ಪ್ಲ್ಯಾಂಟ್ ಮಾಡಿ ಟೋಟಲಿ ಒಂದು ಫುಡ್ ಫಾರೆಸ್ಟ್ ಮಾಡೋ ಕಾನ್ಸೆಪ್ಟು ಇಟ್ಕೊಂಡಿದ್ದೀವಿ ಸರ್. ಓಕೆ. ಸೊ ಮಿತ್ರರೇ ನೋಡಿ, ಈಗ ನಾವು ರೇವಣ್ಣವರಿಂದ ವಿವರಣೆ ಪಡೆದ್ವಿ. ಪ್ರಾಥಮಿಕ ಹಂತದಲ್ಲಿ ನಾವು ನೋಡುವಂಥದ್ದು ಲ್ಯಾಂಡ್ಸ್ಕೇಪಿಂಗ್ ಅಂತ ಹೇಳ್ತೀವಿ. ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ನಮ್ಮ ಲ್ಯಾಂಡ್ಸ್ಕೇಪಿಂಗ್ನಲ್ಲಿ ನಮ್ಮ ಭೂಮಿ ಇಳಿಜಾರಾಗಿದ್ದರೆ ನಾವು ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಾಣ ಮಾಡ್ಕೋಬೇಕು ಅಂತ. ಆ ಇಳಿಜಾರು ಅನ್ನೋದಕ್ಕೆ ಒಂದು ಮುಖ್ಯವಾದ ಉದಾಹರಣೆ ಇಲ್ಲಿದೆ. ನಮ್ಮ ಈ ತೋಟದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೂ ಇಳಿಜಾರಿದೆ, ಮತ್ತು ಆ ಕಡೆ ಉತ್ತರದಿಂದ ದಕ್ಷಿಣಕ್ಕೂ ಇಳಿಜಾರಿದೆ, ದಕ್ಷಿಣದಿಂದ ಉತ್ತರಕ್ಕೂ ಇಳಿಜಾರಿದೆ. ಇಳಿಜಾರಂತೂ ಬಹಳ ಕಟುವಾಗಿದೆ, ನೀವು ಇಲ್ಲಿ ಗಮನಿಸ್ಬೋದು ಎಷ್ಟು ಹಂತಗಳಲ್ಲಿ ಇದು ಇಳಿಜಾರು ಬರ್ತಾ ಇದೆ ಅಂತ. ಹಾಗಾಗಿ ಈ ಭೂಮಿನಲ್ಲಿ ನಾವು ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಮಾಡ್ಕೋಬೇಕಾದಾಗ ಪ್ರತಿ ಚೌಕದಲ್ಲೂ ಪ್ರತಿ ಬ್ಲಾಕಲ್ಲೂ ಅವ್ರು ಹೇಳೋದಲ್ಲ A1 A2 A3 ಇಂದ K ತನಕ ಈ ಪ್ರತಿ ಬ್ಲಾಕಲ್ಲೂ ನೀವೇನು ಗಮನಿಸ್ಬೋದು ಅಂದರೆ ಪಶ್ಚಿಮಕ್ಕೆ ಮತ್ತು ದಕ್ಷಿಣಕ್ಕೆ ಎಲ್ ಶೇಪಲ್ಲಿ ಬಂಡ್ಗಳಿರುತ್ತೆ. ನೀವು ಇಲ್ಲಿ ಗಮನಿಸಿ, ಅಲ್ಲೂ ಒಂದು ಪಶ್ಚಿಮದಲ್ಲೂ ಒಂದು ಬಂಡಿದೆ, ಎತ್ತರವಾದ ಬದು ಅಥವಾ ಗೆರೆ, ಮತ್ತು ದಕ್ಷಿಣದಲ್ಲೂ ಇದೆ, ಮತ್ತು ಉಳಿದ ಎರಡು ದಿಕ್ಕಲ್ಲಿ ಸಮಾನಾಂತರವಾಗಿದೆ. ಹಾಗಾಗಿ ಪ್ರತಿ ಚೌಕದಲ್ಲೂ ಪ್ರತಿ ಬ್ಲಾಕ್ನಲ್ಲೂ ಈ ರೀತಿ ಬಂಡುಗಳ ನಿರ್ಮಾಣ ಮಾಡ್ಕೋಬೇಕಾಗಿತ್ತು. ಬಂಡುಗಳಿತ್ತು ಸಹ, ಅದನ್ನು ಪ್ರಾಥಮಿಕವಾಗಿ ಅವರು ಸ್ಟ್ರೆಂತನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಬಂಡುಗಳನ್ನು ನಿರ್ಮಾಣ ಮಾಡಿಕೊಂಡು ಎಲ್ ಶೇಪಲ್ಲಿ ರೈಸ್ಡ್ ಬಂಡ್ಸ್ ಇರುತ್ತೆ, ಆಪೋಸಿಟ್ ಎಲ್ ಶೇಪಲ್ಲಿ ಅದು ಪೂರ್ವ ಮತ್ತು ಉತ್ತರದಲ್ಲಿ ಬದುಗಳು ಮಾತ್ರ ಇರುತ್ತೆ. ಈ ನಿರ್ಮಾಣವನ್ನು A1 ಇಂದ ಹಿಡಿದು K ತನಕ ಎಷ್ಟು ಬ್ಲಾಕ್ಗಳಿದೆ ಅಷ್ಟು ಬ್ಲಾಕಲ್ಲಿ ಮಾಡಬೇಕಾಗಿತ್ತು. ಅದನ್ನು ಸ್ಟ್ರೆಂತನ್ನು ಮಾಡಬೇಕಿತ್ತು, ಯಾಕೆಂದರೆ ಇದು ಭಾರಿ ಮಳೆ ಬೀಳೋ ಪ್ರದೇಶ. ನಮ್ಮ ಕರ್ನಾಟಕ ತಮಿಳುನಾಡಿನ ಬಾರ್ಡರು, ಮಲೆ ಮಹದೇಶ್ವರ ಬೆಟ್ಟಗಳ ತಪ್ಪಲಿನಲ್ಲಿರ್ತಕ್ಕಂಥ ಜಾಗ. ಇಲ್ಲಿ ಜೂನ್ ಜುಲೈನಿಂದ ನವಂಬರ್ ತನಕ ವಿಪರೀತ ಮಳೆ ಬರುತ್ತೆ, ಆಮೇಲೆ ಕಡಿಮೆ ಅವಧಿಯಲ್ಲಿ ಜಾಸ್ತಿ ಮಳೆ ಸುರಿಯುತ್ತೆ. ಹಾಗಾಗಿ ಈ ಬದುಗಳು ಅಂತ ನಾವೇ ನೋಡ್ತಿದ್ದೀವಲ್ಲ, ಇದನ್ನು ಸ್ಟ್ರೆಂತನ್ ಮಾಡ್ಕೊಳ್ಳೇಬೇಕಾಗಿತ್ತು. ಇದು ಮೊದಲನೇ ಚಾಲೆಂಜ್ ಅವ್ರಿಗಿತ್ತು, ಅದನ್ನು ಅವರು ಪ್ರಾರಂಭದಲ್ಲಿ ಮಾಡಿದ್ರು. ಸೊ ಎಲ್ ಶೇಪಲ್ಲಿ ರೈಸ್ಡ್ ಬಂಡ್ಸು, ಆಪೋಸಿಟ್ ಎಲ್ ಶೇಪಲ್ಲಿ ಸರ್ಫೇಸ್ ಲೆವೆಲ್ ಬಂಡ್ಸು, ಇದು ಹಾಕಾಯಿತು. ಇನ್ನೊಂದು ಸಮಸ್ಯೆ ನಾವು ಇಲ್ಲಿ ಗಮನಿಸಿದ್ವಿ, ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ನಾವಿಲ್ಲಿ ಬಂದು ನೋಡಿದಾಗ ನಮಗನ್ಸಿದ್ದು ಏನಂದರೆ, ಈ ರೈಸ್ಡ್ ಬಂಡ್ಸ್ ಇದೆಯಲ್ಲ, ಎಲ್ ಶೇಪ್ಡ್ ಬಂಡ್ಸು ಪಶ್ಚಿಮ ಮತ್ತು ದಕ್ಷಿಣ, ಈ ಭಾಗದಲ್ಲಿ ವಾಟರ್ ಸೀಪೇಜ್ ಆಗ್ತಾ ಇರುತ್ತೆ. ಯಾಕಂದರೆ ಮೇಲ್ಗಡೆ ಬ್ಲಾಕಿಂದ ನೀರು ಕೆಳಗಡೆ ಬ್ಲಾಕಿಗೆ ಬರಬೇಕು. ಅದು ವಾಟರ್ ಸೀಪೇಜ್ ಆಗ್ತಿರೋದು ನಮ್ಮ ಈ ಅಪ್ಪರ್ ಬ್ಲಾಕಿಂದ, ಉದಾಹರಣೆಗೆ K1 ಇಂದ K2ಗೆ ನೀರು ಬಂತು ಅಥವಾ E1 ಇಂದ E2ಗೆ ನೀರು ಬಂತು ಅಂದಾಗ ಆ E2ನಲ್ಲಿ ಅದರದ್ದು ಪ್ರಸರಣ ಡಿಸ್ಟ್ರಿಬ್ಯೂಷನ್ನು ಅರ್ಧ ಬ್ಲಾಕಿಗೆ ಕವರ್ ಆಗ್ತಾಯಿತ್ತು. ಅದು ಅಲ್ಲಿರ್ತಕ್ಕಂಥ ಬೆಳೆಗಳಿಗೆ ವಿಪರೀತ ಶೀತವನ್ನು ಉಂಟು ಮಾಡುತ್ತೆ ಮಳೆಗಾಲದ ಪ್ರದೇಶದ ಸಮಯದಲ್ಲಿ. ಅದಕ್ಕೆ ನಾವೇನು ಮಾಡಿದ್ವಿ, ನೀವು ಗಮನಿಸ್ಬೋದು, ಎಲ್ ಶೇಪ್ಡ್ ಟ್ರೆಂಚಸ್ ಅಂತ ಮಾಡಿದ್ವಿ. ಇದೇನು ಈ ಬದುಗಳಿದೆ, ಬದುಗಳ ತಳಭಾಗದಲ್ಲಿ ಎಲ್ ಶೇಪ್ಡ್ ಟ್ರೆಂಚಸ್ ಮಾಡಿದ್ದೀವಿ. ಈ ಟ್ರೆಂಚಸ್ ಮಾಡಿರೋದ್ರಿಂದ ಮೇಲಿನ ಬ್ಲಾಕಿಂದ ಬಂದಂಥ ನೀರು ಆ ಟ್ರೆಂಚಲ್ಲಿ ಕಲೆಕ್ಟ್ ಆಗುತ್ತೆ, ಈಸಿಯಾಗಿ ಫ್ಲಡ್ ಆಗೋಲ್ಲ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ಟ್ರೆಂಚ್ಗಳನ್ನು ಮಾಡಿ ಅದನ್ನು ಟ್ರೆಂಚ್ ಕಮ್ ಬಂಡ್ಸ್ ಅನ್ನೋ ವಿಧಾನದಲ್ಲಿ ಮಾಡಿದ್ದೀವಿ. ಅದನ್ನು ಮಾಡಿರೋದ್ರಿಂದ ಆ ನೀರು ಅಲ್ಲೇ ಹೀರಲ್ಪಡುತ್ತೆ, ಪೂರ್ತಿ ಜಾಗ ಅದು ಸೀಪೇಜ್ ಆಗಲ್ಲ. ಸೊ ಇದು ಒಂದು ಎಕ್ಸ್ಟ್ರಾ ಕೆಲಸ ಆಯಿತು. ಅಂದರೆ ಫಸ್ಟು ಬಂಡುಗಳನ್ನು ಸ್ಟ್ರೆಂಥನ್ ಮಾಡ್ಕೊಂಡಿದ್ದು, ಆಮೇಲೆ ಎಲ್ ಶೇಪ್ಡ್ ಟ್ರೆಂಚಸ್ಗಳನ್ನು ಮಾಡಿದ್ದು ಟ್ರೆಂಚ್ ಕಮ್ ಬಂಡ್ ಸಿಸ್ಟಮ್ನಲ್ಲಿ. ಇದಿಷ್ಟು ಲ್ಯಾಂಡ್ಸ್ಕೇಪಿಂಗು ಸಿವಿಲ್ ವರ್ಕು ಇವರು ಪ್ರಾಥಮಿಕವಾಗಿ ಮಾಡಲೇಬೇಕಾಗಿತ್ತು. ಇದೆಲ್ಲವನ್ನು ಮಾಡೋ ಅಷ್ಟೊತ್ತಿಗೆ ಇಲ್ಲಿ ಆಲ್ಮೋಸ್ಟ್ ಅಕ್ಟೋಬರ್ ನವಂಬರ್ಗೆ ಬಂತು. ನಂತರ ಏನು ಲ್ಯಾಂಡ್ಸ್ಕೇಪಿಂಗ್ ಆದಮೇಲೆ ಏನು ಅಂತ, ನೆಕ್ಸ್ಟು ನಿಮಗೆ ಗೊತ್ತಿರೋ ಹಾಗೆ ನೀರಾವರಿ ವ್ಯವಸ್ಥೆ. ಸೊ ರೇವಣ್ಣ ಅವರೇ, ಇಲ್ಲಿ ನೀವು ನೀರಾವರಿ ವ್ಯವಸ್ಥೆಯಲ್ಲಿ ನಿಮಗೆ 2 ಆಯ್ಕೆಗಳಿತ್ತು. ಒಂದು ಡ್ರಿಪ್ ಇರಿಗೇಷನ್ನು, ಹನಿ ನೀರಾವರಿ, ಇನ್ನೊಂದು ತುಂತುರು ನೀರಾವರಿ, ವಿಂಕ್ಲರ್ ಬೇಸ್ಡ್ ಇರಿಗೇಷನ್ನು. ಸೊ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಂಡ್ರಿ ಮತ್ತು ಏಕೆ? ನಾವು ವಿಂಕ್ಲರ್ ಆಯ್ಕೆ ಮಾಡಿಕೊಂಡು, ವಿಂಕ್ಲರು ಜೊತೆಗೆ ಕಡಿಮೆ ಸಮಯದಲ್ಲಿ ಜಾಸ್ತಿ ಮತ್ತು ತುಂಬ ಏರಿಯಾಸ್ ಕವರ್ ಆಗುತ್ತೆ. ಆಮೇಲೆ ಕಡಿಮೆ ನೀರಲ್ಲಿ ನಾವು ಹನಿ ನೀರಾವರಿ ಮಾಡ್ಬೋದು ಅಂತ ನಾನು ತುಂಬ ಓದಿದ್ದು ನೋಡಿದ್ದು, ಜೊತೆಗೆ ನಮ್ಮ ಮಂಜುನಾಥ್ ಸರ್ ಅವರ ಅಡ್ವೈಸು ಇತ್ತು. ಅದ್ರ ಪ್ರಕಾರನೇ ಅವರು ದೇ ಗಿವೆನ್ ಇನ್ಸ್ಟ್ರಕ್ಷನ್ನು, ಬಟ್ ಐ ಫಾಲೋ ದಟ್, ಅವ್ರದ್ದು ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ನಾನು ಪೂರ್ತಿ ಜಮೀನು ಈಗ ವಿಂಕ್ಲರ್ ಬೇಸ್ಟು ಮಾಡಿದ್ದೀನಿ. ವಿಂಕ್ಲರ್ ಬೇಸ್ಟು ನಾನು ಆಲ್ಮೋಸ್ಟ್ 12ರಿಂದ 13 ಅಡಿಗೆ ಒಂದೊಂದು ವಿಂಕ್ಲರ್ ಸಿಸ್ಟಮ್ ಅಳವಡಿಕೆ ಮಾಡಿದ್ದೀನಿ. ಅದು ಮಾಡಿ ಆಮೇಲೆ ನಮ್ಮದು 2 ಇಂಚು 3 ಇಂಚು ಬರೋ ನೀರು ಬೋರ್ವೆಲ್ ಇತ್ತು. ಆ ಬೋರ್ವೆಲ್ಲಲ್ಲಿ ಆಲ್ಮೋಸ್ಟ್ ಒಂದು 2 ವಾರ ಎಲ್ಲ ಜಮೀನು ವಿಂಕ್ಲರ್ ಹಾಕಿ ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಮಾಡಾಯಿತು.
ಬಟ್ ನಮ್ಮದು ಲಾಸ್ಟು ಹೋದ ವರ್ಷ ಮಳೆ ಇಲ್ಲದ ಕಾರಣ ನಮ್ಮ ಬೋರಿನಲ್ಲಿ ನೀರು ಕಮ್ಮಿಯಾಗಿ ಸೊ ವಿಂಕ್ಲರ್ ಈಗ ಒಂದು 10-15 ನಿಮಿಷ ಮಾತ್ರ ಓಡುತ್ತೆ. ಅದರಿಂದ ಸೊ ನೆಕ್ಸ್ಟ್ ಚಾಲೆಂಜ್ ನಮಗೆ ಬಂದಿದ್ದು ನೀರಿಂದು ಚಾಲೆಂಜು. ಬರೋಣ ಅಲ್ಲಿಗೆ ಬರೋಣ. ಈಗ ನಾವು ಮಿತ್ರ ನೋಡಿ ಗಮನಿಸಿ, ವಿಂಕ್ಲರ್ ಸಿಸ್ಟಮಲ್ಲಿ ಏನಾಯ್ತು ಅಂದರೆ, ಏನಕ್ಕೆ ವಿಂಕ್ಲರ್ ಅನ್ನೋದಕ್ಕೆ ಇಲ್ಲಿ ಚಿಕ್ಕ ಚಿಕ್ಕ ಮಡಿಗಳಿದೆ ಮತ್ತು ನಾವಿಲ್ಲಿ ಮಲ್ಟಿ ಲೇಯರ್ ಮಲ್ಟಿ ಕ್ರಾಪಿಂಗ್ ಬಹುಬೆಳೆ ಬಹುಮಡಿ ಪದ್ಧತಿ ಮಾಡಬೇಕು ಅಂತ ಹೇಳಿ ಅವ್ರು ಆಲ್ರೆಡಿ ಹೇಳಿದಂಗೆ ತೆಂಗು, ಅಡಿಕೆ ಮತ್ತು ಇತರ ಮಿಶ್ರ ಬೆಳೆಗಳು, ಸಾಂಬಾರ ಪದಾರ್ಥದ ಬೆಳೆಗಳು ಮತ್ತು ಅರಣ್ಯ ವೃಕ್ಷಗಳು, ಇದನ್ನು 3 ಕ್ಲಾಸಿಫಿಕೇಷನ್ ಮಾಡಿ ಆ ಪ್ಲಾಂಟಿಂಗಿಗೆ ಅಂತ ಪ್ಲಾನ್ ಮಾಡಿದ್ವಿ. ಹಾಗಾಗಿ ಈ ಬಹುಬೆಳೆ ಬಹುಮಡಿ ಪದ್ಧತಿಯಲ್ಲಿ ನಮಗೆ ಹನಿ ನೀರಾವರಿಗಿಂತ ತುಂತುರು ನೀರಾವರಿ ಅಥವಾ ವಿಂಕ್ಲರ್ ಇರಿಗೇಷನ್ ಬೇಕಂತಾಯಿತು. ಅದನ್ನು ಪ್ರಾರಂಭ ಮಾಡಿ ಅದನ್ನು ಡಿಸೈಡ್ ಮಾಡಿದರು. ಆಮೇಲೆ ಈಗ ನೀವು ಈ ವಿಂಕ್ಲರ್ ಸಿಸ್ಟಮ್ನ ಇವಾಗ ನಮ್ಮ ಎ ಬ್ಲಾಕಿಂದ ಕೆ ಬ್ಲಾಕ್ ತನಕ ಎಲ್ಲದಕ್ಕೂ ಎಲ್ಲ ಬ್ಲಾಕ್ ಕವರ್ ಮಾಡಿದ್ದೀವಿ. ಓಕೆ. ಸೊ ಇಲ್ಲಿ 2 ಬೋರ್ವೆಲ್ಗಳಿದೆ. 2 ಬೋರ್ವೆಲ್ನ ಕನೆಕ್ಟ್ ಮಾಡಿಕೊಂಡು ತೋಟದ ಮನೆ ತನಕ ಮತ್ತು ಹೈಯೆಸ್ಟ್ ಪ್ಲೇಸ್ ಆಫ್ ದ ಲ್ಯಾಂಡ್ ತನಕ ನೀವು ಮೇನ್ ಲೈನ್ ತಗೊಂಡು 2.5 ಇಂಚು ಮೇನ್ ಲೈನ್ ತಗೊಂಡು, ಅಂದರೆ 2.5 ಇಂಚಿಂದು ಅಂದರೆ 75 mm ಡಯಾಮೀಟರ್ದು ಮೇನ್ ಲೈನ್ ಹೋಗಿದೆ. ಎಲ್ಲ ಬ್ಲಾಕ್ಗೂ ಮೇನ್ ಲೈನ್ ಟಚ್ ಮಾಡ್ಕೊಂಡು ಹೋಗ್ತಾ ಇದೆ. ಎಲ್ಲ ಒಂದು ಮೇನ್ ಲೈನು, ಆಮೇಲೆ ಅಲ್ಲಿಂದ ಒಂದು 2 ಇಂಚು ಇನ್ನೊಂದು ಮೇನ್ ಲೈನು ಮಾಡಿದ್ದೀವಿ. ಹೌದು. ಆಮೇಲೆ 2 ಇಂಚಿಂದ 1/4 ಇಂಚು ಸಬ್ಲೈನ್ಗಳನ್ನು 1/4 ಇಂಚಿಗೆ ಆ್ಯಂಡ್ 1 ಇಂಚು ಇದಕ್ಕೆ ವಿಂಕ್ಲರ್ ಸ್ಟ್ಯಾಂಡ್ 1 ಇಂಚಿಂದ ಸ್ಟ್ಯಾಂಡ್ ಮಾಡಿ ಅದಕ್ಕೆ ಆಮೇಲೆ 3/4 ಇಂಚಿಂದು ವಿಂಕ್ಲರ್ ಹಾಕಲಾಗಿದೆ. ಈ 4 ಎಕರೆ ಪ್ಲಸ್ ವಿಸ್ತೀರ್ಣದಲ್ಲಿ ನಿಮಗೆ ಎಷ್ಟು ವಿಂಕ್ಲರ್ಗಳನ್ನು ಜೋಡಿಸ್ಬೇಕಾಗಿ ಬಂತು? ನಾವೊಂದು 143 ವಿಂಕ್ಲರ್ನ ಹಾಕಿದ್ದೀವಿ. ಜೊತೆಗೆ ನಮ್ಮದು ಜಮೀನು ಕೆಲವುದೆಲ್ಲ ಚಿಕ್ಕದಿರೋದ್ರಿಂದ ನಾವು 12 ಅಡಿ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಿಲ್ಲ. ಕೆಲವು ಕಡೆ 10 ಅಡಿಗೂ ಒಂದೊಂದು ಸ್ಪ್ರಿಂಕರ್ ಹಾಕಿದ್ದೀವಿ, ಏರೆ ಕವರ್ ಆಗೋದಕ್ಕಿಂತ. ರೇಡಿಯಸ್ ನಾನು ನಮ್ಮ ಪೇಪರಲ್ಲಿ ನೋಡಿದಾಗ 127 ಬೇಕಾಗಿತ್ತು, ಬಟ್ ಇಂಪ್ಲಿಮೆಂಟೇಷನ್ಗೆ ಹೋದಾಗ ಸೊ ವಿಲ್ ಎಂಡ್ ಅಪ್ ವಿತ್ 143 ವಿಂಕ್ಲರಿಗೆ ಬಂದಿದ್ದೀವಿ. ಸೊ ಇವಾಗ ನಿಮ್ಮ ನೀರಾವರಿ ವ್ಯವಸ್ಥೆ ವಿಂಕ್ಲರ್ ಆಧಾರಿತ ನೀರಾವರಿ ವ್ಯವಸ್ಥೆ ಇದು A1ನಿಂದ K2 ತನಕ ಎಲ್ಲ ಬ್ಲಾಕ್ಗಳಿಗೂ ಇವತ್ತು ವಿಂಕ್ಲರ್ ಸಿಸ್ಟಮ್ ರೆಡಿ ಆಗಿದೆ. ಪ್ರತಿ ನಿಮ್ಮ ಕೃಷಿ ಭೂಮಿಯ ಪ್ರತಿ ಚದರ ಎವ್ರಿ ಸ್ಕ್ವೇರ್ ಏರಿಯಾ ಈಗ ನೀವು ತೇವಾಂಶ ನಿರ್ವಹಣೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿ. ಮಿತ್ರರೇ ನೋಡಿ, ಇದು 2ನೇ ಹಂತ ನೀರಾವರಿ ವ್ಯವಸ್ಥೆ. ಇದನ್ನ ಅವರೇ ನೀವೇ ವಿನ್ಯಾಸ ಮಾಡ್ಕೊಂಡ್ರಿ ಅಲ್ವಾ? ನಮ್ಮಿಂದ ಸ್ವಲ್ಪ ಇನ್ಪುಟ್ ತಗೊಂಡ್ರು, ಬಟ್ ಪ್ರತಿ ಡಿಸೈನ್ ಅವರೇ ಮಾಡಿ ಅವರೇ ನಿಂತು ಇಲ್ಲಿ ಅನ್ಸ್ಕಿಲ್ಡ್ ಲೇಬರ್ಸ್ನ ಕರ್ಕೊಂಡ್ಬಂದು ಅವ್ರು ಮಾಡಿಸಿರೋದು. ಇದು ಯಾರಿಗೂ ಔಟ್ಸೋರ್ಸ್ ಮಾಡಿದ್ರೆ? ನಾನೇ ಮಾಡಿಸಿದ್ದು. ಎಲ್ಲವನ್ನು ಅವರೇ ಅವರ ವಾರಾಂತ್ಯದ ಬಿಡುವಿನ ಸಮಯದಲ್ಲಿ ಬಂದು ಮಾಡಿಸಿದ್ದಾರೆ. ಆ ಒಂದು ಅನುಭವ ಈಗ ಅವ್ರಿಗೆ ಗಟ್ಟಿಯಾಗಿ ಉಳ್ಕೊಂಡಿದೆ. ನಂತರ ನೀರಾವರಿ ವ್ಯವಸ್ಥೆ ಮಾಡಿ ಅವರು ವಿಂಕ್ಲರ್ ಇರಿಗೇಷನ್ ಟೆಸ್ಟ್ ಮಾಡಿದಾಗ ಅವ್ರಿಗೆ ಅನಿಸಿದ್ದೇನೆಂದರೆ ಅವರ ಬೋರ್ವೆಲ್ನಲ್ಲಿ ನೀರು ಈ ಬೇಸಿಗೆ ಇದ್ದಿದ್ದರಿಂದ ಸೊ ನೀರಿನ ಕೊರತೆ ಅವರಿಗೆ ಉಂಟಾಯಿತು. ಹಾಗಾಗಿ ಪ್ಲಾಂಟಿಂಗ್ನ ಪೋಸ್ಟ್ಪೋನ್ ಮಾಡಿದ್ವಿ. ಯಾವಾಗ ಬೋರ್ವೆಲ್ನಲ್ಲಿ ನೀರು ಕಮ್ಮಿ ಆಯಿತೋ ಆವಾಗ ನಮಗೆ ಮುಂದಿನ ಆಲೋಚನೆ ಬಂದಿದ್ದು ಬೋರ್ವೆಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಬೋರ್ವೆಲ್ ರೀಚಾರ್ಜಿಂಗ್, ಅಂದರೆ ಮಳೆ ನೀರು ಕೊಯ್ಲಿ ಮತ್ತು ಕೊಳವೆ ಬಾವಿಯ ಹಿಂಗಿಸುವಿಕೆ. ಇದಿಷ್ಟನ್ನು ಅವರು ನಿಮ್ಮ ಯೋಚನೆಗೆ ಬಂತು. ಈ ಯೋಚನೆಗಳು ಯಾವಾಗ ಬಂತು ಮತ್ತು ಇದನ್ನು ಹೇಗೆ ನೀವು ಪ್ಲ್ಯಾನ್ ಮಾಡ್ಕೊಂಡ್ರಿ? ರೈನ್ ವಾಟರ್ ಹಾರ್ವೆಸ್ಟಿಂಗ್ ವಿತ್ ಬೋರ್ವೆಲ್ ರೀಚಾರ್ಜಿಂಗ್. ನಾವು ವಿಂಕ್ಲರ್ ಹಾಕಿ ಒಂದು 2 ವಾರ 3 ವಾರ ಎಲ್ಲ ಜಮೀನು ವಿಂಕ್ಲರ್ ಆನ್ ಮಾಡಿ ಎಲ್ಲ ಕಡೆನೂ ಜಮೀನು ಲ್ಯಾಂಡ್ ಆಗಿರೋದು ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಆದಮೇಲೆ ನಮಗೆ ಒಂದು ಫೆಬ್ರವರಿ ಎಂಡು ಮಾರ್ಚ್ ಫಸ್ಟ್ ವೀಕಲ್ಲಿ ನಮಗೆ ನೀರು ಕಮ್ಮಿ ಆಗಿದ್ದು ಬಂತು. ಆಮೇಲೆ ತುಂಬ ಯೋಚನೆ ಬಂತು ಇನ್ನು, ಯಾಕೆಂದ್ರೆ ನಮ್ಮ ಈ ಜಮೀನಲ್ಲಿ ಆಲ್ರೆಡಿ 2 ಬೋರ್ ಇರೋದ್ರಿಂದ ಸೊ ಒಂದು ಬೋರು ಇನ್ನೊಂದು ಬೋರ್ ಹೊಡ್ಸೋದಾ ಇಲ್ಲ ಇರೋ ಬೋರ್ಗಳನ್ನ ರೀಚಾರ್ಜ್ ಮಾಡೋದು ಅಂತ ತುಂಬ ಯೋಚನೆಗಳು ಬಂದು ಕೊನೆಗೆ ನಾವು ಬೋರ್ವೆಲ್ ರೀಚಾರ್ಜ್ ಮಾಡೋದೇ ಒಳ್ಳೆಯದು. ಆಮೇಲೆ ನಮ್ಮ ಜಮೀನು ಪಕ್ಕದಲ್ಲಿ ಒಂದು ಟ್ರೆಂಚ್ ಬೇರೆ ಇದೆ, ಗೌರ್ಮೆಂಟ್ ನಿರ್ಮಿತ ಟ್ರೆಂಚು. ಅದರಲ್ಲೂ ತುಂಬ ಬೆಟ್ಟದಿಂದ ಮಳೆ ನೀರು ಬರುತ್ತೆ. ಸೊ ಅದನ್ನು ಕ್ಯಾಚ್ಮೆಂಟ್ ಮಾಡಿ ಅದರಿಂದ ತಂದು ರೀಚಾರ್ಜ್ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿ ಈಗ ಅದನ್ನು ಕ್ಯಾಚ್ಮೆಂಟು ಆಮೇಲೆ ಸ್ಟೋರೇಜ್ ಆಫ್ ದ ರೈನ್ ವಾಟರ್ ನೀರು ಅದನ್ನು ತಂದು ಬೋರ್ವೆಲ್ಗೆ ನಾವು ತಂದು ರೀಚಾರ್ಜಿಂಗ್ ಬಿಡ್ತಾ ಇದ್ದೀವಿ. ಸೊ ಇದು ನಿಮ್ಮ ಕೊಳವೆ ಬಾವಿ ಬೋರ್ವೆಲ್. ಇಲ್ಲಿ ಬೋರ್ವೆಲ್ ರೀಚಾರ್ಜಿಂಗ್ ಸಂಪೂರ್ಣವಾಗಿ ಆಗಿದೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅಂದರೆ ಉದ್ದ ಅಗಲ ಎಷ್ಟಿದೆ, ಆಳ ಎಷ್ಟಿದೆ, ಹೇಗೆ ಸ್ಟಾರ್ಟ್ ಮಾಡಿ? ಇದನ್ನ ನಾನು ತುಂಬ ಯೂಟ್ಯೂಬಲ್ಲಿ ನೋಡಿ ಆಮೇಲೆ ದೇವರಾಜ್ ರೆಡ್ಡಿ ಅವರು ಅಂತವ್ರನ್ನ ಮಾತುಕತೆ ಮಾಡಿ, ಆಮೇಲೆ ರಮೇಶ್ ಗೌಡ ಅಂತ ಶಿವಮೊಗ್ಗದಲ್ಲಿ ಅವ್ರ ಜೊತೆ ಎಲ್ಲ ಮಾತುಕತೆ ಮಾಡಿ ಸರಿ. ಸೊ ನನಗೆ ಆಮೇಲೆ ಹೇಳಿದ್ದು 10 by 10 ಒಂದು 10 ಅಡಿ ಅಗಲ, 10 ಅಡಿ ಉದ್ದ, 10 ಅಡಿ ಆಳ.
ಕಾನ್ಸೆಪ್ಟ್ ಮಾಡೋದು ಅಂತ ಮಾಡ್ದು. ಸರಿ. ಬಟ್ ಏನಾದರೂ JCP ನಲ್ಲಿ ಮಾಡಬೇಕಾದ್ರೆ ನನಗೆ 10x10 ಮಾಡೋಕ್ಕಾಗಿಲ್ಲ. ಒಂದು 12, 11 ಆ ಥರ ಉತ್ತರ ದಕ್ಷಿಣದಲ್ಲಿ ಸ್ವಲ್ಪ ಉದ್ದ ಬಂದಿದೆ. ಸೊ JCP ನಲ್ಲಿ ಮಾಡಬೇಕಾದ್ರೆ ಅದಾಗಿಲ್ಲ. ಸೊ ಅದಕ್ಕೋಸ್ಕರ ನಾನು 9 ಫೀಟ್ ಆಳ ಮಾಡಿ ಡೆಪ್ತ್ ಮಾಡಿಸಿದ್ದೀನಿ. ಇದು ಆಲ್ಮೋಸ್ಟ್ 12 ಒಂದು 13 ಅಡಿ ಅಗಲ ಉದ್ದ ಬಂದಿದೆ. ಸರಿ. ಇದು ಮಾಡಿ ಆಮೇಲೆ ಬಿಕಾಸ್ ಆಫ್ ಒಂದು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನನಗೆ ರಾ ಮೆಟೀರಿಯಲ್ ಜಾಸ್ತಿ ಆಯಿತು. ಇದರಲ್ಲಿ ನನಗೆ ಮೊದಲು 4 ಲೋಡು ಬೋಲ್ಡರ್ಸ್ ಅಂತ ಅಂದ್ಕೊಂಡಿದ್ದೆ. ನನಗೆ 5 ಲೋಡು ಬೋಲ್ಡರ್ಸ್ ಬಂತು. 5 ಲೋಡು ಗುಂಡಿ ನಿರ್ಮಾಣ ಮಾಡಿ ಆದಮೇಲೆ 4 ಕಡೆ ಗೋಡೆಗಳಿಗೆ ನೀವು ಕಲ್ಲಲ್ಲಿ ಬೋರ್ಡರ್ಸ್ ಅಲ್ಲಿ ಕಟ್ಟಡ ಕಟ್ಸಿದ್ರಿ? ಇಲ್ಲ, ಕಟ್ಸ್ ಏನಿಲ್ಲ, ಜಸ್ಟ್ ಜೋಡಿಸಿರೋದು. ಮಣ್ಣು ಎರೋಜನ್ ಆಗಲಿ ಅಂತ ಜೋಡಿಸಿ ಎಲ್ಲ ಬೋಲ್ಡರ್ಸ್ ಹಾಕಿರೋದು. ಸರಿ ಸರಿ. ಆಮೇಲೆ 2 ಲೋಡು 40 mm, ಆಮೇಲೆ 2 ಲೋಡು 20 mm, ಸರಿ. ಆಮೇಲೆ 1 ಲೋಡು ಬೇಬಿ ಜೆಲ್ಲಿ. ಅದಕ್ಕೆ ಮುಂಚೆ ಈಗ ನಾವು ಇದನ್ನ JCB ನಲ್ಲಿ ತೆಗೆಸಿದ್ಮೇಲೆ ಈ ಕೇಸಿಂಗ್ ಪೈಪ್ ನಿಮ್ಗೆ 9 ಅಡಿ ತನಕ ಕಾಣಿಸ್ತಲ್ಲ? 9 ಅಡಿಗೆ ಕಾಣಿಸ್ತು. ಮೊದಲನೇ ಹಂತ ಏನ್ ಮಾಡಿದ್ರಿ? ಮೊದಲೇ ಅಂತ ನಾನು ಫಸ್ಟ್ ಕೇಸಿಂಗ್ ಪೈಪ್ ಬಲ ಮಾಡೋದಕ್ಕೆ ಒಂದು ಕ್ಲಾಂಪ್ ಹಾಕಿ ಅದಕ್ಕೆ ಒಂದು ಅಡಿ ಅಷ್ಟು ನಾನು ಸಿಮೆಂಟ್ ಕಾಂಕ್ರೀಟ್ ಬೆಡ್ ಮಾಡಿ, JCB ಇದು ಪೈಪ್ ಎಂದರ ಇದಾಗದೆ ಇರಲಿ ಅಂತ ಅದೊಂದು ಫಸ್ಟ್ ಮಾಡಿಸಿದಾಯ್ತು. ಸ್ಟ್ರೆಂಥನಿಂಗ್ ಮಾಡಿಸಿದಾಯ್ತು. ಅಂದ್ರೆ ಮೊದಲನೇ ಹಂತ ಕೇಸಿಂಗ್ ಪೈಪ್ಗೆ ಸ್ಟ್ರೆಂತ್ ಕೊಟ್ಟಿದ್ದು. ಕ್ಲಾಂಪ್ ಹಾಕಿ ಅದಕ್ಕೆ ಒಂದು ಇಂಚು ಬೆಡ್ ಕಾಂಕ್ರೀಟ್ ಬೆಡ್ ಹಾಕಿ, ಆಮೇಲೆ ನಾನು ಫಸ್ಟ್ 2 ಅಡಿ ಬಿಟ್ಟು ಕೆಳಗಡೆಯಿಂದ, ಆಮೇಲೆ ಅಲ್ಲಿಂದ 4 ಅಡಿ. ಸೊ ಕೆಳಗಡೆ 2 ಅಡಿ ಬಿಟ್ಟೆ, ಅಲ್ಲಿಂದ 4 ಫೀಟ್ ವರೆಗೂ ನಾನು ಹೋಲ್ಸ್ ಮಾಡಿದೆ. ಸ್ಮಾಲ್ ಹೋಲ್ಸ್ ಮಾಡಿದೆ. ನಾವು ಫಸ್ಟ್ ಏನಾಯ್ತು ಅಂದ್ರೆ ಒಂದು 8 mm ಹೋಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ಅದು ತುಂಬಾ ಈ ನಮ್ದು ಕೇಸಿಂಗ್ ಪೈಪ್ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ತುಂಬಾ ಕಷ್ಟ ಆಯ್ತು. ಆಮೇಲೆ ನಾವು ಒಂದು ಸ್ವಲ್ಪ ಈ ಇದು ಕಟಿಂಗ್ ಮಿಷಿನ್ ತಗೊಂಡು ನಾವು ಒಂದು ಸಣ್ಣದಾಗಿ ಮಾಡ್ದು. ಅಂದ್ರೆ 4 ಫೀಟ್ ಮಾಡಿದೀವಿ. ಅಂದ್ರೆ ಏನಂತ 4 ಫೀಟ್ ಯಾಕೆ ಮಾಡಿದೆ ಅಂತಂದ್ರೆ ನಮ್ದು ಅದು ಮೆಟೀರಿಯಲ್ ಜನ್ ಬರುತ್ತೆ, ಅದು ಲೆಂತ್ ಇರೋದೇ 4 ಫೀಟ್. ಸೊ 4 ಫೀಟ್ ನಾನು ಫಸ್ಟ್ 3 ಒಂದು ನೈಲಾನ್ ಫಸ್ಟ್ ಅಕ್ವಾಮೆಶ್ ತೂತ ಮಾಡಿದ್ಮೇಲೆ 2 ಲೇಯರ್ ಆಫ್ ಅಕ್ವಾಮೆಶ್. ಅದು ನಾರ್ಮಲಿ ಫಿಲ್ಟರ್ಸ್ ಎಲ್ಲ, ವಾಟರ್ ಫಿಲ್ಟರ್ಸ್ ಎಲ್ಲ ಯೂಸ್ ಮಾಡ್ತಾರೆ ತುಂಬಾ ಇದು ಮಾಡೋದಕ್ಕೆ, ನೀರು ಫಿಲ್ಟರ್ ಮಾಡೋದಕ್ಕೆ. ಆಮೇಲೆ ಅದಾದ್ಮೇಲೆ ಒಂದು 2 ಲೇಯರ್ ನೈಲಾನ್ ಮೆಶ್. ಅದಾದ್ಮೇಲೆ HDPE ನೆಟ್. ನೆಟ್. ಈ 3 ಮೆಟೀರಿಯಲ್ ನ ಯೂಸ್ ಮಾಡಿ ಎಲ್ಲಾನು 2 ಲೇಯರ್ ಸುತ್ತಿದ್ದೀನಿ. ಇದು ಮೆಟೀರಿಯಲ್ಗಳು ಎಷ್ಟು ಫೀಟ್ ತಗೋಬೇಕು, ಎಲ್ಲಿ ತಗೊಂಡು? ನನಗೆ ಒಂದು ಹಿಂದೂಸ್ತಾನ್ ವೈರ್ ಮೆಶ್ ಅಂತ ಒಂದು ಇದು SJP ರೋಡಲ್ಲಿ ಇದೆ ಬೆಂಗಳೂರಲ್ಲಿ. ಸೊ ಅವ್ರ ಹತ್ರ ಹೋದಾಗ ನಾರ್ಮಲಿ ಅವರು ರೆಕಮೆಂಡ್ ಮಾಡಿದ್ದು 3 ಮೀಟರ್ ಬೇಕಾಗುತ್ತೆ ಒಂದೊಂದು ಈಚ್ ಐಟಮ್ ಅಂತ. ಬಟ್ ನಾನು ಒಂದು ಎಕ್ಸ್ಟ್ರಾ ತಂದೆ 5 ಮೀಟರ್ ತಂದಿದ್ದೆ ನಾನು. ಆಮೇಲೆ ಹಾಕಿ ಜೊತೆಗೆ ಒಂದು 40 mm 20 mm ಕಲ್ಲು ಹಾಕಿದ ಮೇಲೆ ತಿರ್ಗಾ ಒಂದು HDPE ಮೆಶ್ ನಾವು ಹಾಕಿದ್ವಿ. ಬೇಬಿ ಜೆಲ್ಲಿಂಗ್ ಮುಂಚೆ ಹಾರಿಜಾಂಟಲ್ ಆಗಿ ಒಂದು ಮೆಶ್ ಹಾಕಿದ್ವಿ. ಕೇಸಿಂಗ್ ಪೈಪ್ಗೆ 4 ಅಡಿ ಮಾತ್ರ ಮೆಶ್ ಸುತ್ತಬೇಕು. 4 ಅಡಿ ಆಮೇಲೆ ಬೇಕಿಲ್ಲ, ಕಲ್ಲುಗಳನ್ನು ತುಂಬಿಸ್ಕೊಬಹುದು. 20 mm ಹಾಕಿದ ಮೇಲೆ ಬೇಬಿ ಜೆಲ್ಲಿ ಹಾಕಕ್ಕೆ ಮುಂಚೆ ತಿರ್ಗಾ 1 ಲೇಯರ್ HDPE ಮೆಶ್ ಹಾಕ್ಬಿಟ್ಟು ಅದ್ರ ಮೇಲೆ ಬೇಬಿ ಜೆಲ್ಲಿ ಹಾಕಿದ್ವಿ. ಹಾಗಾಗಿ ನಿಮ್ಗೆ HDPE ಮೆಶ್ ಜಾಸ್ತಿ ಬೇಕಾಯ್ತು. 10 ಮೀಟರ್ ನಾನು ತಂದೆ HDPE. ಸೊ ಈ ಪೂರ್ತಿ ನಮ್ದೇನಿದೆ 9 x ಇದೆಯಲ್ಲ, ರೆಕ್ಟಾಂಗಲ್ ಏನಿದೆ ಇದಕ್ಕೆ ಪೂರ್ತಿ ಇದೆ. ಅದ್ರ ಮೇಲೆ ಒಂದು ಅರ್ಧ ಅಡಿ ಬೇಬಿ ಜೆಲ್ಲಿ ಇದೆ. ಇದೇನಾ ಬೇಬಿ ಜೆಲ್ಲಿ? ಇದೆ ಬೇಬಿ ಜೆಲ್ಲಿ. ಅರ್ಧ ಅಡಿ ಎಷ್ಟಿದೆ? ಅರ್ಧ ಅಡಿ. ಇದಕ್ಕೆ ಮರಳು ಹಾಕ್ಬೇಕು ಅಂತೇನಿಲ್ಲ, ಏನು ಬೇಕಾಗಿಲ್ಲ. ಅದು ಬದಲಾಗಿ ಬೇಬಿ ಜೆಲ್ಲಿ ಸ್ಯಾಂಡ್ ಹಾಕಿ ಅಂತ ಕೆಲವರು ಸ್ಯಾಂಡ್ ಹಾಕ್ ಅಂತ ಹೇಳ್ತಾರೆ. ಬಟ್ ಇದು ಮೆಶ್ ಹಾಕೋದ್ರಿಂದ ಬೇಬಿ ಜೆಲ್ಲಿ ಹಾಕಿದ್ರಿಂದ ಇದು ಮಾಡಿದೆ. ಸೊ ಇದನ್ನು ಮಾಡಾಯ್ತು. ನಂತರ ಸುತ್ತ ಒಂದು ಪ್ಯಾರಾಪಿಟ್ ವಾಲ್. ಇದನ್ನು ಕಟ್ಟಿಸಿದ ಕಾರಣ ಏನು? ಇದನ್ನ ಅಂದ್ರೆ ಒಂದು ಮಳೆ ಬಿದ್ದಾಗ ಮಣ್ಣೆಲ್ಲ ಒಳಗೆ ಬರಬಾರ್ದು, ಎಷ್ಟು ಕ್ಲಿಯರ್ ಇದಿರ್ಬೇಕು ಅಂತ. ಆಮೇಲೆ ಜೊತೆಗೆ ಡೈರೆಕ್ಟ್ ಆಗಿ ಮಳೆ ಬರೋದು, ನನ್ನ ಒಂದು ಅನಿಸಿಕೆ ಡೈರೆಕ್ಟ್ ಆಗಿ ಮಳೆ ಬೀಳೋದು ಒಂದು ರೀಚಾರ್ಜ್ ಆಗ್ಲಿ, ಸ್ಟೋರ್ ಆಗಿ ರೀಚಾರ್ಜ್ ಆಗ್ಲಿ ಅಂತ. ಈ ಜಾಗದಲ್ಲಿ ಏನ್ ಮಳೆ ಬರುತ್ತೋ ಅದ್ರೊಳಗೆ ಅಲ್ಲಿಂದ ನಿಂತ್ಕೊಳ್ಳಿ ಅಂತ. ತುಂಬಾ ಓವರ್ಫ್ಲೋ ಅದು. ಆಮೇಲೆ ಜೊತೆಗೆ ಪೈಪ್ ಇಂದನೂ ಬೇರೆ ಬರುತ್ತೆ, ಮೇಲ್ಗಡೆಯಿಂದ ಸ್ಟೋರ್ ಇಂದ ಮಾಡಿ ಬಿಡ್ತಾ ಇದೀವಿ. ಎಲ್ಲಾನು ಆಗಿ ಒಂದು ಸ್ಟೋರ್ ಆಗ್ಲಿ, ಆಮೇಲೆ ನಿಧಾನಕ್ಕೆ ಪರ್ಕ್ಯುಲೇಟ್ ಆಗ್ಲಿ ಅಂತ ನಾನು ಮಾಡಿದ್ದೀನಿ. ಆಮೇಲೆ ಅದಾದ್ಮೇಲೆ ಇದನ್ನು ಓವರ್ಫ್ಲೋ ಆದ್ರೆ ಇನ್ನೊಂದು ಪಿಟ್ ಮಾಡಿ ಅದಕ್ಕೂ ಒಂದು ಮಾಡಿ ಅಲ್ಲೂ ಇಂಗು ಗುಂಡಿ ತರ ಮಾಡಿ. ಸೊ ಇಲ್ಲಿ ನಾವು ಗಮನಿಸಬಹುದು,
ಈ ಗುಂಡಿ ಮತ್ತೆ ಈ ಪೈಪು ನೀವು ಇಲ್ಲಿ ಕೊಟ್ಟಿದ್ದೀರಾ, ಈ ಪೈಪಿನ ಇನ್ನೊಂದು ತುದಿ ಇಲ್ಲಿದೆ. ಅಂದ್ರೆ ಈ ಕೊನೆ ಕೋರ್ಸ್ ಇದೆಯಲ್ಲ ಪ್ಯಾರಾಪಿಟ್, ಸೊ ವಿಪರೀತ ಮಳೆ ಬಂದು ಅದು ಓವರ್ಫ್ಲೋ ಆದ್ರೆ ಬಾಕ್ಸ್ ತುಂಬಿದ್ರೆ ಆ ಎಕ್ಸೆಸ್ ವಾಟರ್ ಸುಮ್ಮನೆ ಆ ಕಡೆ ಬದಲಾಗಿ ತಿರುಗಿ ಇನ್ನೊಂದು ಬರುತ್ತೆ, ಇಲ್ಲಿ ಅದು ಇಂಗ್ತಾ ಹೋಗುತ್ತೆ. ಆ ಉದ್ದೇಶಕ್ಕೆ ಇದೊಂದು ಓವರ್ಫ್ಲೋ. ಆಮೇಲೆ ಇದನ್ನು ಒಂದು ಇಂಡೈರೆಕ್ಟ್ ಆಫ್ ರೀಚಾರ್ಜಿಂಗ್ ಅಂತ ಈ ಉದ್ದೇಶಕ್ಕೆ ಈ ನೀರನ್ನು ಇಲ್ಲಿ ಇಟ್ಟಿದ್ದೀವಿ. ಆಮೇಲೆ ಇದಷ್ಟು ನಮ್ಮ ಬೋರ್ವೆಲ್ ರೀಚಾರ್ಜ್ ಸಿಸ್ಟಮ್ ಆಯಿತು, ಸ್ಟ್ರಕ್ಚರ್ ಆಯಿತು. ಸೂಕ್ಷ್ಮವಾಗಿ ನಮ್ಮ ವೀಕ್ಷಕರಿಗೆ ಅರ್ಥ ಆಗೋ ಥರ ಇದೆಲ್ಲ ನೋಡೋದಕ್ಕೆ ಲಂಪ್ಸಮ್ ಆಗಿ ಅಪ್ರಾಕ್ಸಿಮೇಟ್ ನಿಮ್ಮ ಬಜೆಟ್ ಪ್ರಕಾರ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿ ಬಂತು? ಇಷ್ಟಕ್ಕೆ ಮಾತ್ರ, ಆಮೇಲೆ ಹೋಗೋಣ. ಇಷ್ಟಕ್ಕೆ ನನಗೆ ಯಾಕೆಂದರೆ ಇಲ್ಲಿ ಬೋಲ್ಡರ್ಸ್ ಎಲ್ಲ ನನ್ನ ಜಮೀನಲ್ಲೇ ಸಿಕ್ಕಿದ್ದು ಬೋಲ್ಡರ್ಸು. ಮೇಜರ್ಲಿ ಬೋಲ್ಡರ್ಸು ನಾನು ತುಂಬ ಸೇವ್ ಮಾಡಿದೆ. ಏನು ಅಂದರೆ ನನಗೆ ಬೋಲ್ಡರ್ಸು ಒಂದು ಲೋಡಿಗೆ ಒಂದು ಇಬ್ಬರು 500 ರೂಪಾಯಿ ಲೇಬರ್ ಬಿಟ್ಟು ಒಂದು ಟ್ಯಾಕ್ಟ್ರು 1,000 ರೂಪಾಯಿ, ಇದನ್ನ ಆಲ್ಮೋಸ್ಟ್ 1,500 ರುಪೀಸಲ್ಲಿ ನನಗೆ ಒಂದು ಲೋಡು ಬೋಲ್ಡರ್ಸ್ ಬಂತು. ಅದು ಮೇಜರ್ ಕಾಸ್ಟ್ ಅದೆಲ್ಲ. ಅದು ಬಿಟ್ಟು ನನಗೆ 20 mm 40 mm 20 mm ಆಮೇಲೆ ಬೇಬಿ ಜಲ್ಲಿ ಈ ಮೂರೇ ನಾನು ತರಿಸಿದ್ದು. ಇದು ನನಗೆ ಒಟ್ಟು 5 ಲೋಡು ಟ್ಯಾಕ್ಟ್ರು ತರಿಸೋದಕ್ಕೆ ನನಗೆ ಒಂದು 20,000 ರೂಪಾಯಿ ಖರ್ಚಾಯಿತು ಮೆಟೀರಿಯಲ್. JCP ಒಂದು 5,000 ರೂಪಾಯಿ ಆಯಿತು. ಬೇಕಾದ್ರೆ 4 ಅವರ್ ಗುಂಡಿ ತೊಗೊಳೋದಕ್ಕೆ, ಆಮೇಲೆ ಒಂದು 1 ಅವರ್ ತುಂಬ ಬೋಲ್ಡರ್ಸ್ನ ಹಾಕಿರೋದಕ್ಕೆ ನಾನು ಖರ್ಚು ಮಾಡಿದ್ದು. ಆಮೇಲೆ ಒಂದು ಇಬ್ರು ನಾನೇ JCB ಇದ್ದಿದ್ರಿಂದ ನಿಮಗೆ ಮ್ಯಾನ್ ಪವರ್ ಬೋಲ್ಡರ್ಸ್ ಹಾಕೋದಕ್ಕೆ ತುಂಬ ಕಡಿಮೆ ಆಯಿತು. ಅದೊಂದು 1 ಅವರಲ್ಲಿ ನಾವು ಒಂದು ಫುಲ್ ಡೇ ಮಾಡ್ಬೇಕಾಯ್ತು, 1 ಅವರಲ್ಲಿ ಮಾಡಬೇಕಾಯ್ತು ಬೋಲ್ಡರ್ಸ್. ಇದು ಬಹಳ ಮುಖ್ಯ. ಸಾಧ್ಯ ಅಲ್ಲಿ ನಾನು ವಿತ್ ಇಬ್ರು ಹೆಲ್ಪರಿಂದ ಒಂದು JCP ಇಂದ ಫುಲ್ ಮಾಡಿದ್ವಿ. ಫುಲ್ ಕಟ್ಟಡ ಆಯಿತು ಒಂದೇ ದಿನದಲ್ಲಿ ಆಯಿತು. ಅದು ಒಂದು ಇದಾಯಿತು. ಸೊ ನಮಗೆ ಇವಾಗ ಕಲ್ಲುಗಳಿಗಾಯಿತು ಮತ್ತು ಎಲ್ಲ ನಾನು ಲೋಕಲ್ ಮೆಟೀರಿಯಲ್ ಇಂದ ಜಾಸ್ತಿ ಇರೋದ್ರಿಂದ ನನಗೆ ಆಲ್ಮೋಸ್ಟ್ ಒಂದು ಮೆಶ್ಶು ಒಂದು 5,000 ರೂಪಾಯಿ ನನಗೆ ಆಯಿತು. ಎಲ್ಲ ಸೇರಿ ಅಷ್ಟು ಮೆಶ್ಗೆ 5,000 ರೂಪಾಯಿ ಅಕ್ವಾ ಮೆಶ್ಶು, HDP ಅಷ್ಟೇ ಮೆಶ್ಶು ಸೇರಿದ್ರು ಆಯಿತು. ಅದು ಒಂದು ನೈಲಾನ್ ಮೆಶ್ಶು, ಅಕ್ವಾ ಮೆಶ್ಶು, ಆಮೇಲೆ HDP ನೆಟ್ಟು 3 ಮೀಟರು 3,000 ರೂಪಾಯಿ ಬಿತ್ತು ನನಗೆ. ಆಮೇಲೆ ಎಕ್ಸ್ಟ್ರಾ ಅಷ್ಟೇ HDP ಅದೊಂದು ತಗೊಂಡೆ. ಅದು ನನಗೊಂದು 1,700 ರೂಪಾಯಿ ಬಿತ್ತದು. ಅಂದ್ರೆ 4,500 5,000 ರೂಪಾಯಿ. ನಮ್ಗೆ ಹೇಳ್ತಾರೆ ಮೆಶ್ಗೆನೆ 7,000 ಇಲ್ಲ, ಕೆಲವರು ಅಂತಾರೆ. ಕೆಲವರು ನಾನು ಒಂದು ಇಬ್ರು ಮೂವರನ್ನ ಕಾಲ್ ಮಾಡಿದಾಗ ಅಂದ್ರು ಕೆಲವರೆಲ್ಲ 8,000 ರೂಪಾಯಿ 10,000 ರೂಪಾಯಿ ಪ್ಯಾಕೇಜು ಒಂದು ಕಿಟ್ ಕೊಡ್ತೀವಿ ಕಳಿಸಿ, ನಾವು ಒಂದು ಕ್ಲಾಂಪ್ ಕೊಡ್ತೀನಿ, ಅದಕ್ಕೊಂದು ಅದನ್ನು ಇಬ್ರು ಮೂವರನ್ನ ವಿಚಾರ. ಈಗ ನಾನೇ ಹೋಗಿ ತಗೊಂಡು ನಾನೇ ಬಂದು ಮಾಡಿದ್ದು. ಇದು ಆಲ್ಮೋಸ್ಟ್ ನಿಮಗೆ ಒಂದು 5,000ದಲ್ಲಿ ಎಲ್ಲ ಮೆಶ್ ಖರ್ಚು ಮುಗಿದೋಗುತ್ತೆ. ಆಮೇಲೆ JCP, ಆಮೇಲೆ ಇದು ಕಲ್ದು ಒಂದು ಮೇನು ಬೋಲ್ಡರ್ಸು ಒಂದು ಮೇನ್ ಖರ್ಚು. ಅದೇ ಮೇನು 4-5 ಲೋಡು ಬೋಲ್ಡರ್ಸ್ ಬೇಕಾಗುತ್ತೆ. ಅದು ಲೋಕಲ್ ಇದ್ದರೆ ತುಂಬ ನಿಮಗೆ ಕಡಿಮೆ ಆಗುತ್ತೆ. ಇಲ್ಲ ಅಂದರೆ ನಾನು ಆದ್ರೂ ಒಂದು 40,000 ಮೇಲೆ ಹೋಗಲ್ಲ. ಆಮೇಲೆ ಇದು ಪ್ಯಾರಾಪಿಟ್ ವಾಲ್ ಕಟ್ಟಿ ಎಲ್ಲ ಒಂದಿನದ ಕೆಲಸ, ಅದು ಒಂದು ಲೇಬರ್ ಕೆಲಸ. ಅಂದರೆ ಈಗ ನೀವು ಸಂಪೂರ್ಣ ಇದುವರೆಗೂ ನಾವು ಏನು ಸ್ಟ್ರಕ್ಚರ್ ನೋಡಿದ್ವಿ, ಇದನ್ನು 40,000 ಅಥವಾ ಒಂದು 45,000 ರೂಪಾಯಿನಲ್ಲಿ ಸಂಪೂರ್ಣ ಪರಿಪೂರ್ಣ ಆಗೋಗಿದೆ. ಈ ಥರ ಇದಿಷ್ಟು ನಾವು ಇವಾಗ ಇಲ್ಲಿ ನೋಡಿದ್ವಿ. ಹಾಗಾಗಿ ಬೋರ್ವೆಲ್ನ ರೀಚಾರ್ಜ್ ಮಾಡುವಂಥ ಸನ್ನಿವೇಶ ಈ ಬೇಸಿಗೆಯಲ್ಲಿ ಅವ್ರಿಗೆ ಸೃಷ್ಟಿಯಾಗಿದ್ದರಿಂದ ಅವರು ಈ ಒಂದು ತಾವೇ ವಿನ್ಯಾಸ ಮಾಡಿಕೊಂಡು, ಆಬ್ವಿಯಸ್ಲಿ ತಜ್ಞರ ಮಾಹಿತಿ ಪಡ್ಕೊಂಡು ತಾವೇ ವಿನ್ಯಾಸ ಮಾಡಿ ತಮ್ಮ ಪರ್ಸನಲ್ ಸೂಪರ್ವಿಷನಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಇದು ಸಾಕಷ್ಟು ನೀರನ್ನು ಇಂಗಿಸುವಂಥ ಒಂದು ವ್ಯವಸ್ಥೆ ಇಲ್ಲಾಗಿದೆ. ಇದು ನೀವು ಮಾಡಿದ ನಂತರ ಇದಕ್ಕೆ ಮಳೆನೂ ಬಂದಿದೆ, ಒಂದೆರಡು ಸತಿ ಮಳೆನೂ ಬಂದಿದೆ. ಈ ಮುಂಗಾರಿನಲ್ಲಿ ಅದಕ್ಕೆ ಸಾಕಷ್ಟು ನೀರು ಕ್ಯಾಚ್ಮೆಂಟ್ ಆಗುತ್ತೆ ಅನ್ನೋದನ್ನು ಈ ಪಾರ್ಟಲ್ಲಿ ಗಮನಿಸ್ಬೋದು. ಮುಂದಿನ ಹಂತದಲ್ಲಿ ಹಾಗಾದರೆ ಈ ಟ್ರೆಂಚ್ಗೆ ನೀರು ಎಲ್ಲಿಂದ ಬರುತ್ತೆ, ಅದು ಒಂದು ಬಹಳ ಒಂದು ವಿಶಿಷ್ಟವಾದ ವಿನ್ಯಾಸ ಇಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನು ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. ಜೋಡಿಸ್ಕೊಂಡಿರಿ, ನಿಮ್ಮ ಮಂಜುನಾಥ್.